ಧರ್ಮಸ್ಥಳ ವಿಚಾರದಲ್ಲಿ ಎಸ್ಐಟಿ ತನಿಖೆ ಮುಂದುವರೆದಿದೆ. ಇದರ ನಡುವೆ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳಿಕೊಂಡು ಇದೀಗ ಎಸ್ಐಟಿ ತನಿಖೆ ಎದುರಿಸುತ್ತಿರುವ ಅನೇಕರು ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇನ್ ಕೆಲ ಸೌಜನ್ಯ ಪರ ಹೋರಾಟಗಾರರು ಹೊಸ ಪ್ರಕರಣಗಳನ್ನ ದಾಖಲು ಮಾಡುವ ಮೂಲಕ ಎಸ್ಐಟಿ ತನಿಖೆಯನ್ನ ಮತ್ತೊಂದು ಮಜಲಿಗೆ ಹೊರಡಿಸುವ ಪ್ರಯತ್ನ ಮಾಡ್ತಿರುವಂತಿದೆ. ಈ ವಿಡಿಯೋಗಳ ಬಗ್ಗೆ ಮಾತನಾಡ್ತಾ ನೆನಪಾಯ್ತು, ಸುಳ್ಳು ಎಷ್ಟೇ ಹಬ್ಬಿದ್ರೂ ಕೂಡ ಕೊನೆಗೆ ಗೆಲ್ಲೋದು ಸತ್ಯನೇ. ಕಳೆದ ಒಂದೂವರೆ ತಿಂಗಳಿಂದ ಸಾಕಷ್ಟು ನಡೆದು ಹೋಗಿದೆ. ಇಲ್ಲದ ಸುಳ್ಳು ಕತೆ ಕಟ್ಟಿದವರ ಮುಖವಾಡಗಳು ಒಂದೊಂದಾಗೆ ಬಯಲಾಗ್ತಾ ಇದೆ. ಸೌಜನ್ಯ ಪರವಾಗಿ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ಕೊಂಡು ಬಂದು ಬೇರೆ ವಿಚಾರಗಳನ್ನ ಮುನ್ನೆಲೆಗೆ ತಂದವರ ಅಸಲಿ ಮುಖವಾಡಗಳು ಅನಾವರಣವಾಗ್ತಾ ಇದೆ. ನಿಜವಾಗ್ಲೂ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋವರ ಧ್ವನಿ ಕೂಡ ಗಟ್ಟಿಯಾಗ್ತಾ ಇದೆ. ಈ ಷಡ್ಯಂತರದ ಭಾಗ ಇರಬಹುದಾ ಇವರೆಲ್ಲ ಅನ್ನೋರ ಮೇಲೆ ಅನುಮಾನ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗೆ ಇವತ್ತಾಗ್ತಾ ಇರುವ ಬೆಳವಣಿಗೆಗಳು, ಮುಂದಾಗಬಹುದಾದ ಬೆಳವಣಿಗೆಗಳು, ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇವತ್ತಿನ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ವಕೀಲರಾದ ಸೂರ್ಯ ಮುಕುಂದ್ ಅವರಿದ್ದಾರೆ, ಹಿರಿಯ ವಕೀಲರಾದ ಅಮೃತೇಶ್ ಅವರಿದ್ದಾರೆ, ಹಾಗೆ ಪತ್ರಕರ್ತರು, ಹೋರಾಟಗಾರರು ವಸಂತ್ ಗಿಳಿಯಾರ್ ಅವರು ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಬಿಜೆಪಿ ವಕ್ತಾರರು ಚಂದ್ರಶೇಖರ್ ಅವರು ಕೂಡ ಬರಬಹುದು. ಹಾಗೆ ಸಾಮಾಜಿಕ ಹೋರಾಟಗಾರರು ಶೇಖರ್ ಲಾಯ್ಲಾ ಅವರು ಕೂಡ ಚರ್ಚೆಯಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆ ಬಹಳ ಮುಖ್ಯವಾಗಿ ತಿಮರೋಡಿ ಅವರು ನಿನ್ನೆ ಮಧ್ಯರಾತ್ರಿ ಹೋಗಿ ಹೊಸದೊಂದು ದಾಖಲೆಗಳನ್ನ ಕೊಟ್ಟು ದೂರನ್ನ ದಾಖಲಿಸಿ ಬಂದಿದ್ದಾರೆ ಅಸಹಜ ಸಾವುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ನಿಜಕ್ಕೂ ಧರ್ಮಸ್ಥಳ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಅಸಹಜ ಸಾವುಗಳ ಸುತ್ತ ಇರುವ ಅನುಮಾನಗಳು ಏನದು, ಅದ್ರ ಬಗ್ಗೆ ಗ್ರಾಮ ಪಂಚಾಯಿತಿ ಏನ್ ಹೇಳುತ್ತೆ, ಇದರ ಮಾಹಿತಿಯನ್ನ ಕೂಡ ತಿಳ್ಕೊಳ್ಳೋ ಪ್ರಯತ್ನದ ಭಾಗವಾಗಿ ಗ್ರಾಮ ಪಂಚಾಯತ್ನ ಹಾಲಿ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಅಮೃತ ಸರ್, ನಿಮ್ಮಿಂದ ಚರ್ಚೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡಿದವರ ಬಗ್ಗೆ ಬಹಳಷ್ಟು ಆಕ್ಷೇಪ ತಾವು ಕೂಡ ಅನೇಕ ಬಾರಿ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲೇನೆ ಮಾಡಿದ್ವಿ. ಇವತ್ತು ಒಂದು ವಿಡಿಯೋ ಮಾಡಿದ್ದಾರೆ, ಮನೆ ಇಲ್ವಂತೆ, ಮನೆ ಯಾರು ಬಾಡಿಗೆ ಕೊಡ್ತಿಲ್ವಂತೆ, ಸತ್ಯ ಹೇಳೋದ್ರೊಳಗೆ ಸುಳ್ಳು ಊರೆಲ್ಲ ಹಬ್ಬಿಡ್ತಂತೆ. ಹೀಗಾಗಿ ನ್ಯಾಯದ ಪರವಾಗಿ ಯಾರೇ ಹೋರಾಟ ಮಾಡ್ಲಿಕ್ಕೆ ಬಂದ್ರು ನಂತರ ಆಗತ್ತೆ ಗತಿ ನೋಡ್ಕೊಳ್ಳಿ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಏನ್ ಹೇಳ್ತೀರಿ? ಅವರೊಂದು ಒಳ್ಳೆ ಕಾರ್ಡ್ ಅನ್ನ ಫಸ್ಟ್ ಬಿಟ್ಟಿದ್ದಾರೆ. ನಾನೊಬ್ಬ ಮುಸ್ಲಿಮು, ನಾನೊಬ್ಬ ಅನ್ಯ ಜಾತಿಗೆ ಸೇರಿದವನು, ಧರ್ಮಸ್ಥಳದ ಬಗ್ಗೆ ಮಾಡಿದಂತಹ ಯೂಟ್ಯೂಬ್ನಲ್ಲಿ ನನ್ನ ಮೇಲೆ ಇದೆ ಅಂತ. ಆಮೇಲೆ ತನ್ನ ಅಕೌಂಟ್ ಅನ್ನು ತೋರಿಸಿ ಅದೇನೋ ಇವೆಲ್ಲ ಅಕೌಂಟ್ಗಳಲ್ಲಿ ತೋರಿಸಿ ನಂದು ಹಣ ಇಷ್ಟೇ ಇರೋದು ಅಂತ. ಏನು ಇವ್ರ ಅಕೌಂಟಿಗೆ ಹಾಕಬೇಕು ಅಂತ ಏನಿಲ್ಲ. ಯೂಟ್ಯೂಬರ್ಗಳಲ್ಲಿ ಒಂದು ಬಹಳ ಮಜಾ ಇದೆ. ಯೂಟ್ಯೂಬ್ ಅಲ್ಲಿ ಲೈಕ್ ಕೊಡಿ ಅಂತ ಕೇಳ್ತಾರೆ. ನನ್ನ ಕ್ವಶನ್, ಡಿಸ್ಲೈಕ್ ಯಾಕಿಲ್ಲ? ಅದಾ ಡಿಸ್ಲೈಕ್ ಸುಮ್ಮನೆ ಒಂದು ಬಟನ್ ತಂದಿದ್ರೆ ಅದು ಬಾರಿ ಚೆನ್ನಾಗಿರ್ತಿತ್ತು. ಅದಿದೆ ಸರ್, ತುಂಬಾ ಜನ ಯೂಸ್ ಮಾಡಲ್ಲ. ಅದಕ್ಕೆ ಮೆಸೇಜ್ ಅಲ್ಲಿ ನೀವು ಹೋಗ್ಬೇಕು, ನೀವು ಮಾಡಿರೋ ಸರಿ ಇಲ್ಲ ಹಾಗೆ ಅಂತ ಹೊಡೆದು. ನಮ್ಮಲ್ಲಿ ಬಹಳ ಟೆಂಡೆನ್ಸಿ ಏನು ವ್ಯವಧಾನ ಇಲ್ಲ. ಲೈಕ್ ಕೊಡಕ್ ಮಾತ್ರ ನಿಮ್ಗೆ ಬಹಳ ಸುಲಭದ್ದು, ಅದು ತಮ್ಮ ಇರ್ತದೆ, ಅಲ್ಲಿ ಒಂದು ಕೊಟ್ಬಿಡ್ತೀರಿ. ಡಿಸ್ಲೈಕ್ ಅಲ್ಲಿ ಕೊಡಿ. ಆ ಕಂಪನಿಯವರಾಗ್ಲಿ ಯಾರೇ ಯೂಟ್ಯೂಬ್ ಒಂದು ಟೆಕ್ನಾಲಜಿ ಒಳಗಡೆ. ಎರಡನೇದು, ಒಳಗಡೆ ಏನ್ ನಡೀತು ಅಂತ ಹೇಳೋದ್ರ ಬಗ್ಗೆ ಹೇಳ್ದೇನೆ ಇವತ್ತು ಇನ್ನೊಂದು ಇದನ್ನ ಒಂದು ಬಿಡುಗಡೆ ಮಾಡಿದಾರಲ್ಲ ಸಮೀರ್ ಅವರು, ಅದು 100ಕ್ಕೆ 100 ಸತ್ಯಕ್ಕೆ ದೂರವಾಗಿದೆ. ಆಮೇಲೆ ಎರಡನೇದು, ಇವತ್ತು ನಮಗೆ ಅನುಮಾನ ಬರ್ತದೆ SIT ಮೇಲೆ. SIT ಅವರು ಏನು ಗ್ರಿಲ್ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, 5-6 ಸರಿ ಕೇಳಿದ್ರು ಅಂತ ಹೇಳಿ ಆಮೇಲೆ ಆರಾಮಾಗಿ ಇವ್ರನ್ನೆಲ್ಲ ಹೊರಗಡೆ ಬಿಟ್ಟಿದ್ದಾರೆ. ಇಲ್ಲ ನಮ್ಗೆ ಅನುಮಾನ ಬಂದ್ರೆ ನಾವು ಅರೆಸ್ಟ್ ಮಾಡ್ತೀವಿ ಅಂತಾರೆ. ಒಂದು, ಈ ಧಾರಾವಾಹಿ ಕಥೆಗಳೆಲ್ಲ ನಡೀತಾ ಇದೆ. ನಮ್ ಸೀತಾರಾಮ್ ಅವರು ಮುಕ್ತ ಅಂತ ಮಾಡ್ಕೊಂಡು ಹೋದ್ರು. ಆಮೇಲೆ ಇನ್ನೊಂದೇನೋ ಹೀಗೆ ಹೋಗ್ತಾ ಇತ್ತು. ಇಲ್ಲಿ ಒಬ್ಬರಾದ್ಮೇಲೆ ಒಬ್ರು ಕಂಪ್ಲೇಂಟ್ ಕೊಡೋದು, ಆಮೇಲೆ ಈಗ ಇನ್ನೊಂದು ಹೊಸ ಕಂಪ್ಲೇಂಟ್ ಕೊಡೋದು, ಪುನಃ ಅದನ್ನು ಬೆಳೆಸ್ಕೊಂಡು ಹೋಗೋದು. ಈಗ ಅವರು ವಿಠಲ್ ಗೌಡರು ಯಾರೋ ಅವ್ರು ಬಂದ್ರು, ಸೌಜನ್ಯ ಮಾವ ಬಂದ್ರೆ ಅವ್ರು ಹೇಳ್ದಂಗೆ ಕೇಳೋದು, ನಡೀರಿ ಹೋಗೋಣ ಮಹಾಜರಿಗೆ ಅಂತ. ತನಿಖೆ ಆಗಿರೋದೇ ಆ ಕಾರಣಕ್ಕಲ್ಲ, ಎಲ್ಲ ಅನುಮಾನಾಸ್ಪದ ಸಾವುಗಳನ್ನು ತನಿಖೆ ಮಾಡಿ ಅಂತ. ಕೈಂಡ್ಲಿ ಅಂಡರ್ಸ್ಟ್ಯಾಂಡ್, SITಗೆ ಯಾವ ವಿಚಾರದಲ್ಲಿ ನೀವು ಇಶ್ಯೂಸ್ ನ ಕೊಟ್ಟಿದ್ದೀರಿ ಅಂತ ಅವರು ಡಿಸ್ಕ್ಲೋಸ್ ಮಾಡಬೇಕು. ಇಲ್ಲಿ ನೀನ್ ಸತ್ತಂಗ್ ಮಾಡು, ನಾನು ಹತ್ತಂಗ್ ಮಾಡು ಅಂತ ಅಲ್ಲ. ಸರ್ಕಾರ ಯಾವತ್ತೂ ಟ್ರಾನ್ಸ್ಪರೆಂಟ್ ಇರಬೇಕು. ಒಂದು ಗೋಲಿಬಾರ್ ಆದಾಗ, ಒಂದು ವಿಚಾರಣಾ ಆಯೋಗ ನ್ಯಾಯಮೂರ್ತಿಗಳನ್ನ ಮಾಡಿದಾಗ ಒಂದು 3 ಪಾಯಿಂಟ್ ಕೊಡ್ತಾರೆ. ಪೊಲೀಸರು ಎಕ್ಸಸ್ ಮಾಡಿದ್ರು, ಇಲ್ಲ ಅಲ್ಲಿ ಅವರ ಏನು
ವೈಫಲ್ಯತೆ ಇದೆಯೋ ಹಾಗಾದ್ರೆ ನಿಮ್ಗೆ ಏನು ಅಂತ. SITಗೆ ಏನ್ ಕೊಟ್ಟಿದ್ದಾರೆ? SITಗೆ ಮೊದಲು ಚಿನ್ನೈಯಿಂದ ಅಷ್ಟೇನೆ ಇತ್ತು. ಓಕೆ, ಅದಾದ್ಮೇಲೆ ಮಾಸ್ಕ್ ಮ್ಯಾನ್ ಆದ್ಮೇಲೆ ಇನ್ನೊಬ್ಬ ಬಂದ, ಆಮೇಲೆ ಇನ್ನೊಂದು ಬಂದವ್ರದೆಲ್ಲ ತಗೋತಾನೆ ಹೋಗೋದು. ಆಮೇಲೆ ಬೆಳ್ತಂಗಡಿಲಿ ಒಂದು ಆಫೀಸ್ ಓಪನ್ ಮಾಡಿ ಅದಕ್ಕೆ ಪೊಲೀಸ್ ಠಾಣೆಯ ಇದನ್ನ ಕೊಟ್ರು, ಏನೋ ಸ್ಟೇಟಸ್. ಹಾಗಾದ್ರೆ ಎಲ್ಲರೂ ಬಂದವ್ರಿಗೆಲ್ಲ ಕಂಪ್ಲೇಂಟ್ ಓಪನ್ ಮಾಡ್ತಾನೆ ಇರ್ತೀರಾ? ಇನ್ನು ಎಷ್ಟು ತಿಂಗಳು ನಡಿಬೇಕು ಇದು? ಅಂದ್ರೆ ಏನು ಒಂದು ಸಾಮಾನ್ಯ ಜ್ಞಾನ. ಇವತ್ತು ನಾನ್ ತೀರೋದ್ರೆ ನಮ್ ತೋಟದಲ್ಲಿ ನನ್ನ ಬಾಡಿ ಹಾಕಿದ್ರೆ ಸರಿ ಸುಮಾರು 10 ಅಡಿ ಗುಂಡಿ ತೆಗೆದು ಹಾಕ್ತಿವಿ. ನಂದನೇ ಯಾಕೆ ಉದಾಹರಣೆ ಹೇಳ್ತೀನಿ, ಬೇರೆಯವ್ರದ್ದು ಹೇಳಕ್ ಆಗಲ್ಲ. ಆದ್ರೆ ಯಾವ್ದೋ ಅನಾಥ ಶವಗಳನ್ನ ಹಾಕೋನು ಮ್ಯಾಕ್ಸಿಮಮ್ 5 ರಿಂದ 6 ಅಡಿ ತೆಗಿತಾನೆ. ಆದ್ರೆ ಅವನು ಹೇಳದ ಅಂತೇಳಿ ನೀವು ಹಿಟಾಚಿ ತಂದು ಅಗಿತೀರಿ, 15 ಅಡಿಗೆ ಹೋಗ್ತೀರಿ. ಸರಿ, ಅನುಮಾನಗಳ ಬಗ್ಗೆ ಹರಿಬೇಕಲ್ಲ, ತನಿಖೆ ಆಗಬೇಕು. ಬಟ್ ಸೂರ್ಯ ಮುಕುಂದ್ ಅವರೇ, ಇದು ಕೇವಲ ಅಮೃತೇಶ್ ಅವರ ಅನುಮಾನ ಅಲ್ಲ. ಇವತ್ತು ಸುರೇಶ್ ಕುಮಾರ್ ಅವರು, ಹಿರಿಯ ರಾಜಕಾರಣಿಗಳು, ಅವರು ಕೂಡ ಪ್ರಶ್ನೆ ಮಾಡಿದ್ರು. SIT ತನಿಖೆ ಹಾದಿ ತಪ್ತಾ ಇರೋ ಅನುಮಾನ ಬರ್ತಾ ಇದೆ. ಇದು ಕೇವಲ ವಿಚಾರಣೆಗೆ ಸೀಮಿತ ಆಗ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ, ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಅವ್ರಿಗೆ ಒಂದು ಹಿಡನ್ ಅಜೆಂಡಾ ಇದೆ. ಎಲ್ಲಾದ್ರೂ ಹೋಗ್ರಿ, ಎಷ್ಟಾದ್ರೂ ಕಂಪ್ಲೇಂಟ್ ತಗೊಳ್ರಿ, ಸುತ್ತಿ ಬಳಸಿ ಅದು ಕೊನೆಗೆ ಧರ್ಮಸ್ಥಳ ದೇವಸ್ಥಾನದ ಬಾಗಿಲಿಗೆ ಬರ್ಬೇಕು. ಸರ್, ಅಜೆಂಡಾ. ಸೂರ್ಯ ಮುಕುಂದ್ ಅವರು, ಈಗ ಅನುಮಾನನೇ ಅಷ್ಟೇ. ಅದು ಅನುಮಾನಕ್ಕೆ ಏನಾದ್ರೂ ಪುರಾವೆ ಬೇಕಲ್ಲ. ಈಗ ಜನಾರ್ದನ್ ರೆಡ್ಡಿ ಅವರು ಹಂಗೆ ಹೇಳ್ತಾ ಇದ್ರು ಸೆಂಥಿಲ್ ಅವ್ರ ಮೇಲೆ. ಈಗ ಅದ್ರ ಮೇಲೆ ಡೆಫಾಮೇಶನ್ ಕೇಸ್ ಹಾಕಿದೀವಿ. ಜನಾರ್ದನ್ ರೆಡ್ಡಿ ಮಾತಾಡ್ತಾ ಇದಾರಾ? ಬರ್ಲಿ, ಈಗ ಮಾತಾಡ್ಲಿ ಅದೇ ವಿಚಾರನ. ಸೊ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಯಾವಾಗ್ಲೂ ಒಂದು ಕೇವಲ ನಾನು ಈ ಚರ್ಚೆ ಆರಂಭ ಆದಾಗಿಂದ ನೋಡ್ತಾ ಇರೋದೇನು ಅಂದ್ರೆ, ನೀವು ಕೇವಲ ಯಾರು ಸೌಜನ್ಯ ಪರವಾಗಿ ಮಾತಾಡ್ತಾರೆ ಅಥವಾ ಒಂದು ದೂರನ್ನ ಕೊಡ್ತಾರೆ ಅಥವಾ ಇನ್ನೊಂದನ್ನ ಮಾಡ್ತಾರೆ, ಅದನ್ನ ನೇರವಾಗಿ ಧರ್ಮಸ್ಥಳಕ್ಕೆ ಲಿಂಕ್ ಮಾಡ್ತೀರಾ. ಆಮೇಲೆ ಅವ್ರು ಸರಿ ಇಲ್ಲ ಅಂತ ಹೇಳುವಂಥದ್ದು, ಬುರುಡೆ ಗ್ಯಾಂಗ್ ಅಂತ ಅವ್ರನ್ನ ಕರೆಯುವಂಥದ್ದು, ಈ ತರದ್ ನಡೀತದೆ. ನಾನೇನು ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ, ಬಟ್ ಇದನ್ನ ಜನಸಾಮಾನ್ಯ ನೋಡುವಂಥದ್ದು ಏನಂತ ಕರಿಬೇಕು? ಸೌಜನ್ಯ ಹೋರಾಟಗಾರರನ್ನ ಸೌಜನ್ಯ ಹೋರಾಟಗಾರರು ಅಂತ ಕರಿಬೇಕು. ನೀವು ಪ್ರಶ್ನೆ ಕೇಳಿದ್ರಿ, ನನ್ನ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಬಿಡಿ. ಸೌಜನ್ಯ ಹೋರಾಟಗಾರರನ್ನ ಸೌಜನ್ಯ ಹೋರಾಟಗಾರರು ಅಂತ ಹೇಳಬೇಕು. ತಿಮರೋಡಿ ಅವರು JCB ಹಚ್ಚಿ ಅಂತಂದ್ರು, ಹಾಗೆ ಧರ್ಮಸ್ಥಳದ ವಿರೋಧಿಗಳು ಅಂತ ನಾವು ಕರೀಲೇಬೇಕು. ಈಗ ಬುರುಡೆ ಇಟ್ಕೊಂಡು ಬಂದ್ರು ಚಿನ್ನಯ್ಯ, ಹಾಗಾಗಿ ಬುರುಡೆ ತಂದವರು ಅವ್ರ ಜೊತೆಲಿರೋ ಸದಸ್ಯರು, ಅದನ್ನ ಬುರುಡೆ ಸದಸ್ಯರು ಅಥವಾ ಬುರುಡೆ ಗ್ಯಾಂಗ್, ಇನ್ನೇನ್ ಹೋಗ್ಲಿ ನೀವ್ ಹೇಳಿ, ಇಂಥ ಪದ ಕರೀರಿ, ನಾಳೆಯಿಂದ ಅದನ್ನ ಕರೆಯೋಣ. ಈಗ ಪ್ರಶಾಂತ್ ಸಂಬರ್ಗಿ ಅನ್ನೋರು ಹೋಗ್ಬಿಟ್ಟು ದೂರ ಕೊಡ್ತಾರೆ. ಅವ್ರು ನಮ್ ಚಾನಲ್ಗೆ ಕರೆದಿಲ್ಲ ಸರ್, ಅವ್ರ ಹತ್ರ ಏನ್ ದಾಖಲೆ ಇದೆ? ಈಗ ಜನಾರ್ದನ್ ರೆಡ್ಡಿ ಹಿಂಗ್ ಹೇಳಿದ್ರು, ಇವನ 11 ವರ್ಷ ಚಿನ್ನಯ್ಯನ ಜೊತೆಲಿ ಇಟ್ಕೊಂಡು ಯಾರು ಕ್ವಶನ್ ಮಾಡಿದ್ರು ಜನಾರ್ದನ್ ರೆಡ್ಡಿನ? ಇನ್ನು ಅದನ್ನ ಪೂರಕವಾಗಿ ಅಥವಾ ಅವ್ರಿಗೆ ಸ್ಪೇಸ್ ಅನ್ನ ಕೊಡ್ತಾ ಹೋದ್ರು. ಅದಾದ ನಂತರ ಈಗ ಸ್ನೇಹಮಯಿ ಕೃಷ್ಣನ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ವಿಠಲ್ ಗೌಡನೇ ಇದನ್ನ ಸೌಜನ್ಯ ಅವ್ರನ್ನ ಇದ್ ಮಾಡಿರೋದು ಅಂತ. ಅವ್ರ ಹತ್ರ ಏನ್ ದಾಖಲೆ ಇದೆ? ಸೊ ಈಗ ಹೆಂಗೆ ಅಂದ್ರೆ, ಇದು ಯಾರಿಗೂ ಏನು ದಾಖಲೆಗಳಿಲ್ಲ, ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ. ಸುರೇಶ್ ಕುಮಾರ್ ಕಾನೂನು ಸಚಿವರಾಗಿದ್ದಂತವ್ರು, ಇವೆಲ್ಲ ಅನುಮಾನ ಇದೆ, SIT ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ, ಇವ್ರು ಸರಿಯಾಗಿ ಹೆಂಗ್ ಹೇಳ್ತಾರೆ ಇವ್ರು ತನಿಖೆ ಮಾಡ್ತಾ ಇಲ್ಲ ಅಂತ. ಸೊ ಈಗ ವಿಚಾರಣೆ ಮಾಡ್ತಾ ಇರೋಂಥದ್ದು ಯಾರಿಗ್ ಗೊತ್ತಿದೆ? ಹೋಗ್ಲಿ, ಸರ್ಕಾರಕ್ಕೆ ಗೊತ್ತಿದ್ಯಾ, ಬೇರೆ ಇದನ್ನ ಅಪಿಯರ್ ಆಗ್ತಾ ಇರುವಂತ ವಕೀಲರು ಗೊತ್ತಿದ್ಯಾ, ಇಲ್ಲ ನ್ಯಾಯಾಲಯಕ್ಕೆ ಏನಾದ್ರು ದಾಖಲೆಗಳನ್ನ ಕೊಟ್ಟಿದಾರಾ? ಈ ಅನುಮಾನ ಬರ್ಲಿಕ್ಕೆ ಪ್ರಮುಖ ಕಾರಣ ಆಗಿದ್ದೇನೆ, ಯಾರೆಲ್ಲ SIT ತನಿಖೆಯನ್ನ ಎದುರಿಸಿದ್ರು ಸೌಜನ್ಯ ಪರ ಹೋರಾಟಗಾರರು, ಅವರೇ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, ತನಿಖೆ ಎಲ್ಲವೂ ನಾವ್ ಅನ್ಕೊಂಡಂಗೆ ಆಗ್ತಾ ಇದೆ, ತನಿಖೆಯಲ್ಲಿ ನಮ್ಗೆ ಇದನ್ನೇ ಕೇಳಿದ್ರು, ಇಷ್ಟಿಷ್ಟೇ ಮಾಹಿತಿ ಕೊಟ್ವಿ, ಇಂಥದ್ದೇ ಜಾಗವನ್ನ ತೋರಿಸಿದ್ವಿ. ಈ ಮಾಹಿತಿಯನ್ನ ಕೊಡ್ತಿರೋ SIT ಅಧಿಕಾರಿಗಳಲ್ಲ ಸರ್, ತನಿಖೆಯನ್ನ ಎದುರಿಸಿ ಬಂದವ್ರೆ. ಅದನ್ನ ನೋಡಿ ಸುರೇಶ್ ಕುಮಾರ್ ಅವರಿಗೆ ಅನುಮಾನ ಬಂದಿದೆ. ಅದನ್ನ ಕ್ವಶನ್ ಈಗ ಅವ್ರು ಹೇಳ್ಬೇಕು. ಅದನ್ನ ಈಗ ನೀವು ಮೈಕ್ ಹಿಡಿದಿದ್ದೀರಾ, ಪ್ರಶ್ನೆ ಕೇಳಿದಿರಾ, ಏನಾಯ್ತು? ನಮ್ಮ ಮೈಕಿಗೆ ಸಿಕ್ಕೇ ಇಲ್ಲ ಸರ್. ವಿಠಲ್ ಗೌಡ್ರು ನಮ್ಮ ಮೈಕಿಗೆ ಸಿಕ್ಕಿದ್ರೆ ಸೌಜನ್ಯಗೋಸ್ಕರ ಹೋರಾಟ ಮಾಡಿದ ವಿಠಲ್ ಗೌಡ್ರು ನಮ್ಮ ಮೈಕಿಗೆ, ರಿಪಬ್ಲಿಕ್ ಕನ್ನಡದ ಮೈಕ್ ಸಿಕ್ಕಿದ್ರೆ ಪುಣ್ಯ. ಯಾಕೆ ಹೇಳ್ತೀವಿ ಗೊತ್ತಾ ಸರ್? ಅವ್ರುಗಳು ಹೋಗೋದು ಯೂಟ್ಯೂಬ್ ಗಳಿಗೆ, ಮೇನ್ ಸ್ಟ್ರೀಮ್ ಮೀಡಿಯಾಗೆ ಬರೋದೇ ಇಲ್ಲ. ನಾವು ಮೈಕ್ ಹಿಡಿಯೋ ಆಪ್ಷನ್ ಇಲ್ಲ. ಕೇಳ್ತಿರೋದು ಯೂಟ್ಯೂಬರ್ಸ್. ಈಗ ಯೂಟ್ಯೂಬರ್ಸ್ ಸೋಷಿಯಲ್ ಮೀಡಿಯಾದವ್ರನ್ನ ಯೂಟ್ಯೂಬರ್ಸ್ ನ ಆರಂಭದಿಂದಾನು ಇಲ್ಲಿ ವಿರೋಧ ಮಾಡ್ಕೊಂಡೇ ಬಂದಿರೋದು ಎಲ್ರು ಕೂಡ. ಮೈನ್ ಸ್ಟ್ರೀಮ್ ಅವರು ಯಾರು ಕೂಡ ಯೂಟ್ಯೂಬರ್ಸ್ ಹೇಳಿರುವಂತ ವಿಚಾರಗಳನ್ನ, ಅಂದ್ರೆ ನೀವು ಯೂಟ್ಯೂಬರ್ಸ್ ನೋಡಿಲ್ಲ ಸರ್, ಅವರು ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನ ಬಾಯವನ್ನ ಮಾತನಾಡ್ತಿದ್ದಾರೆ. ನಾವು ಶುರು ಮಾಡೋಂಗಿಲ್ಲ ಹಂಗೆ. ಅವರು ಅಲ್ಲಲ್ಲ, ನೀವು ಹೇಳಿದಕ್ಕೆ ನಾನು ಮಾತು ಬೆಳೆಸ್ತಿದ್ದೀನಿ ಅಷ್ಟೇ, ನನಗೇನು ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ. ಬಟ್ ನೀವು ಹೇಳಿದ್ರಿ ಅಂತ ಹೇಳಿ ಯೂಟ್ಯೂಬರ್ಸ್ ನ ಅಲ್ಲಲ್ಲ ಸರ್, ಯೂಟ್ಯೂಬರ್ಸ್ ನ ನಾವು ವಿರುದ್ಧವಾಗಿದ್ದೀವಿ ಅಂತ ಹೇಳ್ತೀರಲ್ಲ. ಅಮೃತೇಶ್ ಸರ್, ಒಂದ್ ನಿಮಿಷ ಇಲ್ಲ, ನಮ್ ನಡುವೆ ಇಲ್ವೇ ಇಲ್ಲ ಸರ್. ವಿ ಆರ್ ನಾಟ್ ಎಟ್ ಆಲ್ ಇನ್ ದ ಲೀಗ್. ನಾವು ಅವ್ರ ಜೊತೆ ಕಾಂಪಿಟೇಷನ್ಗೆ ಇರೋದಿಲ್ಲ.
ಅವ್ರ ಈ ಪ್ರಕರಣದಲ್ಲಿ ಮಾತನಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಪ್ರಸ್ತಾಪ ಮಾಡಿದ್ರಿ ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀನಿ. ಯೂಟ್ಯೂಬರ್ಸ್ ಮೇನ್ ಸ್ಟ್ರೀಮ್ ಮೀಡಿಯಾ ಬಗ್ಗೆ ಮಾತನಾಡುವಂಗೆ ನಾವು ಮಾತನಾಡಕ್ ಶುರು ಮಾಡ್ಬಿಟ್ರೆ ಅಲ್ಲಿಗೆ ಕಾಂಪಿಟೇಷನ್ ಆಗುತ್ತೆ. ವಿ ಆರ್ ಇಗ್ನೋರಿಂಗ್ ದೆಮ್. ಅವರ ಬಳಿ ಇರುವ ಸಾಕ್ಷ್ಯಗಳ ಬಗ್ಗೆ ಮಾತ್ರ ಪ್ರಶ್ನೆ, ಅವ್ರ ಬಳಿ ಹೋದ ಸಾಕ್ಷ್ಯಗಳ ಬಗ್ಗೆ ಮಾತ್ರ ಪ್ರಶ್ನೆ, ವಿಠಲ್ ಗೌಡ್ರ ಬಗ್ಗೆ ಮಾತ್ರ ಪ್ರಶ್ನೆ. ನ್ಯಾಯಾಲಯದಲ್ಲಿ ಯೂಟ್ಯೂಬರ್ಸ್ ಏನ್ ಮಾಡಿದ್ರು, ಇಲ್ಲ ನಾನು ಅಮೃತೇಶ್ ಅವರು ನೀವು ಇಲ್ಲಿ ಕುತ್ಕೊಂಡು ಏನ್ ಚರ್ಚೆ ಮಾಡಿದ್ವಿ, ಹೌದು, ಇಲ್ಲ ಸುರೇಶ್ ಕುಮಾರ್ ಏನ್ ಟ್ವೀಟ್ ಮಾಡಿದ್ರು, ಅದು ಬರಲ್ಲ. ಏನ್ ದಾಖಲೆ ಇದೆ ಆ ದಾಖಲೆ ಕೊಡ್ಬೇಕಾಗತ್ತೆ. ಇವಾಗ ಜನಾರ್ದನ್ ರೆಡ್ಡಿ ಹೇಳಿದ್ರಲ್ಲ, ಈ ದಾಖಲೆ ತಗೊಂಬಂದ್ ಕೊಡ್ಬೇಕಾಗತ್ತೆ. ಸೆಂಥಿಲ್ ಅವ್ರಿಗೂ ಇವನ್ಗೂ ಚಿನ್ನಯ್ಯಂಗೂ ಏನ್ ಸಂಬಂಧ ಇತ್ತು, 11 ವರ್ಷ ಎಲ್ಲಿದ್ರು, ಸೆಂಥಿಲ್ ಅವ್ರು ಏನ್ ಮಾಡಿದ್ರು ಅನ್ನೋದನ್ನ ನ್ಯಾಯಾಲಯಕ್ಕೆ ಕೊಡ್ಬೇಕಲ್ಲ. ಈಗ ನ್ಯಾಯಾಲಯದಲ್ಲಿ ನಿನ್ನೆ ಹಿಯರಿಂಗ್ ಇತ್ತಪ್ಪ, ನ್ಯಾಯಮೂರ್ತಿಗಳು ಕೇಳಿದ್ರು, ಈಗ ಸೆಂಥಿಲ್ ಅವ್ರ ಪ್ರಕರಣದಲ್ಲಿ ನೀವು ಈ ರೀತಿ ಹೇಳ್ತಾ ಇದ್ದೀರಲ್ಲ ಮಾನನಷ್ಟ ಆಗಿದೆ ಅಂತ, 11 ವರ್ಷ ಇವರು ಹಿಂದೂ ವಿರೋಧಿ, ನೀವು ಧರ್ಮಸ್ಥಳದ ಬಲಪಂಥೀಯ ಇದನ್ನ ಸಿದ್ಧಾಂತವನ್ನ ವಿರೋಧ ಮಾಡ್ತಾ ಇದ್ರು, ಇವರು ಎಡಪಂಥೀಯವಾದಿ, ಹಿಂಗೆಲ್ಲ ಹೇಳಿದಾರಲ್ಲ ಜನಾರ್ದನ್ ರೆಡ್ಡಿ. ಸೊ ಈಗ ಇದನ್ನ SIT ಅವ್ರೇನಾದ್ರೂ ಜನಾರ್ದನ್ ರೆಡ್ಡಿ ಅವ್ರಿಗೆ ನೋಟಿಸ್ ಕೊಟ್ರಾ ಅಂತ ಕೇಳಿದ್ರು. ಸೊ ಅಲ್ವಾ, ಈಗ ಅವ್ರು ಹೇಳಿದ ತಕ್ಷಣ ಒಬ್ಬ ಲೆಜಿಸ್ಲೇಟರ್ ಆಗಿ ಏನ್ ಮಾಡ್ಬೇಕು, ನನ್ನ ಹತ್ರ ದಾಖಲೆ ಇದ್ರೆ ಸೆಂಥಿಲ್ ಅವ್ರಿಗೂ ಇವ್ರಿಗೂ ಸಂಬಂಧ ಇದ್ರೆ ತಗೊಂಡೋಗಿ ಅಲ್ಲಿ ಕೊಡುವಂತದ್ದು ಮಾಡ್ಬೇಕು, ಇಲ್ಲ SIT ಇವ್ರಿಗೆ ನೋಟಿಸ್ ಕೊಡ್ಬೇಕು. ಕರೆಕ್ಟ್ ಸರ್. ಅದಕ್ಕೆ ನೋಡಿ, ಸುಮ್ಮನೆ ಒಂದು ಗಂಭೀರವಾದ ಪ್ರಕರಣದಲ್ಲಿ ಎಕ್ಸಾಕ್ಟ್ಲಿ ನೀವೇ ಥ್ಯಾಂಕ್ ಯು ನೆನಪು ಮಾಡಿದ್ದಕ್ಕೆ, ಹಿಂಗೆ ಏನೇನೋ ಬಾಯಿಗೆ ಬಂದಂಗೆ ಆಧಾರ ರಹಿತವಾಗಿ ಮಾತನಾಡಿದ್ದಕ್ಕೇನೆ ಯೂಟ್ಯೂಬರ್ ಗಳನ್ನ ಎನ್ಕ್ವೈರಿ ಕರಿತಿರೋದು, ಮೀಡಿಯಾದವ್ರನ್ನೆಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾದವ್ರನ್ನೆಲ್ಲ. ನೀವು ಎಕ್ಸಾಕ್ಟ್ಲಿ ಕರೆಕ್ಟ್ ಹೇಳಿದ್ರಿ. ದಾಖಲೆ ಇಲ್ದಲೆ ಮಾತನಾಡಿದ್ರೆ ಯಾರಾದ್ರೂ ಅವ್ರನ್ನ SIT ಕರೀತಾರೆ. ಹೋಗಿದ್ದಾರೆ ಯೂಟ್ಯೂಬರ್ಸ್, ಕರೆಕ್ಟ್ ದಾಖಲೆ ತಗೊಂಬಂತೀವಿ. ಹಂಗೇನೆ ಜನಾರ್ದನ್ ರೆಡ್ಡಿ ಅವರನ್ನ ಕರೀತಾರೆ, ಅವ್ರು ಹೋಗ್ತಾರೆ ದಾಖಲೆ ಕೊಡ್ತಾರೆ. ಸ್ನೇಹಮಯಿ ಕೃಷ್ಣ ಅವ್ರನ್ನ ಕರೀತಾರೆ, ಹೋಗ್ತಾರೆ ದಾಖಲೆ ಕೊಡ್ತಾರೆ.